ಇವತ್ತು ತುಂಬ ವಿಶೇಷವಾಗಿರುವಂತಹ ಒಂದು ಪವಿತ್ರವಾಗಿರುವಂತಹ ದಿನದ ಬಗ್ಗೆ ನಾನು ಮಾತಾಡ್ತಾ ಇರುವಂಥದ್ದು ಅಕ್ಷಯ ತೃತೀಯ. ಹೌದು, 2026 ಏಪ್ರಿಲ್ ತಿಂಗಳಲ್ಲಿ ಬೀಳ್ತಾ ಇದೆ ಈ ಅಕ್ಷಯ ತೃತೀಯ ಅನ್ನುವಂತಹ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಡೇ ಅಲ್ವಾ. ಓಂ ಶ್ರೀಂ ಹ್ರೀಂ ಗ್ಲೀಂ ಗ್ಲೌಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಜನ ಇದಕ್ಕೆ ವರ್ಷಗಳಿಂದಾನೇ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವತ್ತಿನ ದಿನ ನೀವೇನೇ ಖರೀದಿ ಮಾಡಿದ್ರು ಒಂದು ರೀತಿಯಲ್ಲಿ ಅಕ್ಷಯದ ರೀತಿಯಲ್ಲಿ ಅಂದರೆ ಹೆಚ್ಚಾಗಿ ಅಬಂಡೆಂಟ್ ಆಗಿ ಇನ್ನಷ್ಟು ಸಮೃದ್ಧಿಯಾಗಿ ನಿಮಗೆ ಅದು ಸಿಗುವಂಥದ್ದು. ಸೊ ಈ ವರ್ಷ 2026 ಅಲ್ಲಿ ನಾನು ಮಾತಾಡ್ತಾ ಇರುವಂಥದ್ದು 2026 ಏಪ್ರಿಲ್ 19ರಿಂದ ಈ ಅಕ್ಷಯ ತೃತೀಯದ ತಿಥಿ ಪ್ರಾರಂಭವಾಗುತ್ತೆ. ಸೂರ್ಯೋದಯದ ಸಮಯದಲ್ಲಿ ಇಲ್ಲವಾದರೂ ಕೂಡ ಅವತ್ತಿನ ದಿನ 10:49 ಅಕ್ಷಯ ತೃತೀಯ ಪ್ರಾರಂಭವಾದರೆ ಮುಂದಿನ ದಿನ ಅಂದರೆ ಏಪ್ರಿಲ್ 20ನೇ ತಾರೀಕು ಸೋಮವಾರ ಬಿದ್ದಿದೆ 7:27. ಅವತ್ತಿನ ದಿನ ಸೂರ್ಯೋದಯಕ್ಕೆ ನಾವು ನೋಡಬಹುದು. ಸೊ ಏನಿದೆ ಅಕ್ಷಯ ತೃತೀಯ, ಏನು ಇಷ್ಟೊಂದು ಹೈಪ್ ಮಾಡ್ತಾರೆ, ವರ್ಷಗಳೇ ವೆಯ್ಟ್ ಮಾಡ್ತಾರೆ ಅಲ್ವಾ ಅಕ್ಷಯ ತೃತೀಯಕ್ಕೆ ಅಂತ ಹೇಳಿ. ವರ್ಷಗಳೇ ವೆಯ್ಟ್ ಮಾಡ್ತಾರೆ. ಓಪನಿಂಗ್ ಇರ್ಬೋದು, ಅಂದರೆ ಅಂಗಡಿ ಓಪನಿಂಗ್ ಇರಬಹುದು, ಒಂದು ಮನೆ ಓಪನಿಂಗ್ ಇರಬಹುದು, ಮದುವೆಗಳು ಸಹ ಅವತ್ತಿನ ದಿನ ನಡೆಯುವಂಥದ್ದಿದೆ. ತುಂಬ ಇಂಪಾರ್ಟೆಂಟ್ ಆಗಿ ಕೆಲವರು ಡೆಲಿವರೀಸ್ ಮಾಡ್ಕೊಳ್ಳುವಂಥವ್ರು ತುಂಬ ಜನ, ನಾನು ಡೇಟ್ ಕೂಡ ಕೊಟ್ಟಿದ್ದೀನಿ ತುಂಬ ಜನಕ್ಕೆ, ಬಿಕಾಸ್ ಅದು ತುಂಬ ಪಾಸಿಟಿವ್ ಇದೆ. ಅವತ್ತಿನ ದಿನ ವಿಶೇಷವಾಗಿ ಸೂರ್ಯನು ಮೇಷರಾಶಿಯಲ್ಲಿದ್ದು ಚಂದ್ರನು ವೃಷಭ ರಾಶಿಯಲ್ಲೇ ಇರುವಂಥದ್ದು. ಸೂರ್ಯವು ಸಹ ಉಚ್ಚವಾಗಿದೆ, ಚಂದ್ರನು ಉಚ್ಚವಾಗಿದೆ. ತುಂಬ ರೇರು ಈ ಥರ ಕಾಂಬಿನೇಷನ್ ಅಕ್ಷಯ ತೃತೀಯಗೆ ಬರುವಂಥದ್ದು. ತುಂಬಾನೇ ರೇರು ಹೇಳಬೇಕಂದ್ರೆ. ತುಂಬ ಸಹಸ್ರಾರು ವರ್ಷಗಳ ನಂತರ ಈ ಒಂದು ವಿಶೇಷವಾಗಿರುವಂತಹ ಮುಹೂರ್ತ ಅಕ್ಷಯ ತೃತೀಯದ ದಿನ ಬಿದ್ದಿರುವಂಥದ್ದು. ಸೂರ್ಯ ಮೇಷರಾಶಿಗೆ ಬರೋದು, ಚಂದ್ರ ವೃಷಭಕ್ಕೆ ಬರೋದು ಅದೇನು ರೇರ್ ಅಲ್ಲ. ಬಟ್ ಅಕ್ಷಯ ತೃತೀಯಕ್ಕೆ ಬಂದಾಗ ಏನಾಗುತ್ತೆ, ನಾವು ಹೆಚ್ಚಾಗಿ ಪೂಜೆ ಮಾಡುವಂಥದ್ದು, ಕಣ್ಣು ಕಾಣಿಸುವಂತಹ ಜಗತ್ ಮಾತಾ ಪಿತೃಗಳೇ ನಮಗೆ ಸೂರ್ಯ ಮತ್ತು ಚಂದ್ರರು ಎರಡೂ ಕೂಡ ಉಚ್ಚವಾಗಿದ್ದಾಗ ಎನಾರ್ಮಸ್ ಅಂತ ಅಂದರೆ ತುಂಬಾ ಹೆಚ್ಚಾಗಿ ತುಂಬಾ ಸಮೃದ್ಧಿಯಾಗಿ ಅವತ್ತಿನ ದಿನ ಮಾಡುವಂತಹ ಕೆಲವು ಪರಿಹಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಜನ ಇರ್ಬೋದು, ದಯವಿಟ್ಟು ಸಂಡೇ ಇದೆ ಅವತ್ತಿನ ದಿನ ನಿಮ್ಗೆ ಏನೇ ಸಂಕಷ್ಟಗಳಿರಲಿ, ಏನೇ ಪರಿಹಾರಗಳು ಬೇಕಂದ್ರೂ ನಾನೊಂದು 5 ವಿಶೇಷವಾಗಿರುವಂತಹ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗೆ ನಾನು ಪರಿಹಾರಗಳು ತಂದಿದ್ದೀನಿ. ಸೊ ಮೊದಲನೇದು ಅಕ್ಷಯ ತೃತೀಯ ದಿನ ಕುಬೇರನಿಗೆ ಆಹ್ವಾನ ಮಾಡುವಂಥದ್ದು. ಕುಬೇರ ಅನ್ನುವಂಥ ವರ್ಡ್ ನೀವು ಕೇಳಿದಾಗ್ಲೇ ತುಂಬಾ ಹೆಚ್ಚಾಗಿರುವಂಥದ್ದು, ಅಬಂಡೆಂಟ್ ಅಂತ ಹೇಳಿ, ಮತ್ತು ಹೇರಳವಾಗಿರುವಂಥದ್ದು ಅಂತ ಸಹ ನಾವು ಹೇಳ್ತೀವಿ. ಸೊ ಹೆಚ್ಚಾಗಿ ನಮ್ಗೆ ಯಾವಾಗುತ್ತೆ ಅಬಂಡೆನ್ಸ್ ಬೇಕು, ಯಾಕಂದರೆ ಲೈಫಲ್ಲಿ ನಾವು ಚೆನ್ನಾಗಿರಬೇಕು, ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು ಅನ್ನೋವಂಥದ್ದು. ಇದು ಒಂದು ಜನರಲ್ ಆಗಿರೋಂಥದ್ದು ಅಂತಲೂ ತಗೊಳ್ಳಿ. ಏನು ಮಾಡಬೇಕು, ತುಂಬಾ ಸಿಂಪಲ್ಲು. ನಿಮ್ಮ ಮನೆಯಲ್ಲಿ ಕೊತ್ತಂಬರಿ ಬೀಜಗಳಿರುತ್ತೆ ಅಲ್ವಾ, ಧನಿಯಾ ಅಂತ ನಾವು ಕರಿತೀವಿ. ಕೊತ್ತಂಬರಿ ಬೀಜಗಳನ್ನ ತಗೊಳ್ಳಿ. ಒಂದು ಕೆಂಪು ಬಟ್ಟೆಯಲ್ಲಿ, ಇಷ್ಟು ಅಂತೆಲ್ಲ ಒಂದು ಹಿಡಿಯಷ್ಟು, ನಿಮ್ಮ ಕೈಯಾರ ಎಷ್ಟು ಬರುತ್ತೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಬೀಜ ತಗೊಳ್ಳಿ. ಒಂದು ಬಟ್ಟೆಯಲ್ಲಿ ಅದನ್ನು ಇಟ್ಟು ಕಟ್ಟಿ ನೀವು ಕುಬೇರನ ಮುಂದೆ, ನಿಮ್ಮ ಮನೆಯಲ್ಲಿ ಕುಬೇರನ ಒಂದು ಐಡಲ್ ಅಥವಾ ಏನೋ ಒಂದು ವಿಗ್ರಹವಿದ್ರೆ ಅಥವಾ ಫೋಟೋವಿದ್ರೆ, ಕೆಂಪು ಬಟ್ಟೆಯಲ್ಲಿ ಆ ಒಂದು ಹಿಡಿ ಕೊತ್ತಂಬರಿ ಬೀಜವನ್ನು ಇಟ್ಟು ಕುಬೇರರ ಮಂತ್ರ ಅಥವಾ ಲಕ್ಷ್ಮಿ ಅಷ್ಟಕಂ, ಮಹಾಲಕ್ಷ್ಮಿ ಅಷ್ಟಕಂ ಅನ್ನುವಂಥದ್ದನ್ನು 21 ದಿನಗಳು ಅವತ್ತಿನಿಂದ ಅಕ್ಷಯ ತೃತೀಯದಿಂದ ಪ್ರಾರಂಭ ಮಾಡಿ 21 ಡೇಸ್ ನೀವು ಅದನ್ನು ಓದ್ತಾ ಬನ್ನಿ. 21 ದಿನ ಆದಮೇಲೆ ಆ ಮೂಟೆ ಅಂದರೆ ನಾವು ಕಟ್ಟಿರ್ತೀವಲ್ಲ ಕೆಂಪು ಬಟ್ಟೆಯಲ್ಲಿ, ಅದನ್ನು ತೆಗೆದು ಅದನ್ನು ಭೂಮಿಗೆ ಅದನ್ನು ಹಾಕಿ ಬರುವಂತಹ ಕೊತ್ತಂಬರಿಯನ್ನು ನೀವು ಮನೆಯಲ್ಲಿ ಉಪಯೋಗ ಮಾಡ್ತಾ ಬನ್ನಿ. ಅದೇ ರೀತಿಯಲ್ಲೇ ಪ್ರತಿ ಮುಂದಿನ ವರ್ಷನೂ ಸಹ ಮಾಡಿ. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಅಬಂಡೆನ್ಸ್ ಕ್ರಿಯೇಟ್ ಆಗುತ್ತೆ. ಹೆಚ್ಚಾಗಿ ನೀವು ವೆಲ್ಕಮ್ ಮಾಡ್ತೀರಾ, ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ತೀರಾ. ಹೆಚ್ಚಾಗಿ ದುಡ್ಡು, ಹಣಕಾಸು, ಸಂತೋಷ, ಸುಖ, ನೆಮ್ಮದಿ ಎಲ್ಲವನ್ನೂ ಸಹ ನಿಮಗೆ ವೃದ್ಧಿ ಆಗುತ್ತೆ. ಎರಡನೇದು ವಿಶೇಷವಾಗಿರುವಂಥದ್ದು ರಿಲೇಷನ್ಶಿಪ್ಗೆ. ಎಸ್, ನಾನು ಹೇಳ್ತಿದ್ದೆ ಗಂಡ ಹೆಂಡತಿ ಸಮಸ್ಯೆಗಳು ತುಂಬ ಹೆಚ್ಚಾಗ್ತಿದೆ, ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಹೆಚ್ಚಾಗ್ತಿದೆ, ಅಥವಾ ಪ್ರೀತಿ ಮಾಡ್ತಾ ಇರೋವಂಥವ್ರು, ನೀವು ಯಾರನ್ನಾದ್ರೂ ಇಷ್ಟಪಡ್ತಿರ್ತೀರಾ, ಯಾರಾದ್ರೂ ಪ್ರೀತಿ ಮಾಡ್ತಿರ್ತೀರಾ, ಅವರ ಒಂದು ಪ್ರೀತಿ ನಿಮಗೆ ಸಿಗದೇ ಇರೋವಂಥದ್ದು, ನಿಮ್ಮ ಜೊತೆಲೇ ಇದ್ದು ನಿಮ್ಮನ್ನು ಚೀಟ್ ಮಾಡೋವಂಥದ್ದು, ದ್ರೋಹ ಮಾಡೋವಂಥದ್ದು, ಬೇರೆಯವ್ರ ಜೊತೆ ಎನಿ ಸಾರ್ಟ್ ಆಫ್ ರಿಲೇಷನ್ಶಿಪ್. ನಾನು ಇದೇ ರೀತಿ ಅದೇ ರೀತಿ ಅಂತ ಹೇಳ್ತಿಲ್ಲ. ಗಂಡ ಹೆಂಡತಿ ಇಸ್ ಅ ಕಾಮನ್ ನನಗೆ ಬಂದಿರೋಂಥ ಕನ್ಸಲ್ಟೇಷನ್ಸಲ್ಲಿ ಇರೋದ್ರಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎನಿ ಸಾರ್ಟ್ ಆಫ್ ರಿಲೇಷನ್ಶಿಪ್ ನಮ್ಮಿಬ್ಬರ ಮಧ್ಯೆ ಏನೋ ಚೆನ್ನಾಗಿ ಈಗ ಚೆನ್ನಾಗಿ ನಡೀತಿಲ್ಲ, ಅದನ್ನು ನಾನು ಸರಿಪಡಿಸ್ಕೋಬೇಕು. ಅದನ್ನು ನಾನು ಯಾವ ರೀತಿ ಸರಿಪಡಿಸ್ಕೋಬೋದು? ತುಂಬ ತುಂಬಾ ಸಿಂಪಲ್ಲು. ಕೃಷ್ಣನ ವಿಗ್ರಹ ಇದ್ದರೆ ನಿಮ್ಮ ಮನೆಯಲ್ಲಿ ತುಂಬ ಒಳ್ಳೆಯದು, ಅಥವಾ ಕೃಷ್ಣನ ಫೋಟೋ ಇದ್ರೂ ಸಹ ಒಳ್ಳೆಯದು. ಇದಕ್ಕೊಂದು ಸಣ್ಣದಾಗಿರುವಂಥ ನಿಮಗೆ ಕೃಷ್ಣನ ಕತೆ ಅನ್ನೋದಕ್ಕಿಂತ ತುಂಬ 2 ಲೈನ್ ನಿಮಗೆ ತಿಳಿಸ್ಕೊಡ್ತೀನಿ. ಸುಧಾಮನ ಬಗ್ಗೆ ನಿಮ್ಗೆ ಗೊತ್ತಿದೆ, ಕುಚೇಲ ಅಂತಲೂ ಸಹ ನಾವು ಬುಕ್ಸಲ್ಲಿ ನೋಡ್ತಿರ್ತೀವಲ್ವ. ಸುಧಾಮ ಏನು ಮಾಡಿದ್ರು ಅಂದರೆ ಏನು ಮಾಡಿದ್ರು ಆಗಿನ ಸಮಯದಲ್ಲಿ. ಆ ಒಂದು ಸಮಯದಲ್ಲಿ ಸುಧಾಮ ಕೃಷ್ಣನನ್ನು ಭೇಟಿಯಾಗಲಿಕ್ಕೆ ಬರುವಾಗ ಕೈಯಲ್ಲಿ ಒಂದು ಮೂಟೆಯಷ್ಟು ಅವಲಕ್ಕಿನ ತಂದಿದ್ರು. ಆ ಒಂದು ವಿಶೇಷವಾಗಿರೋಂತಹ ಅವಲಕ್ಕಿಯ ಒಂದು ನೈವೇದ್ಯವನ್ನು ಮಾಡುವಂಥದ್ದು. ಕೃಷ್ಣನ ವಿಗ್ರಹವಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋವಿದ್ದರೆ ಅವಲಕ್ಕಿಯ ಯಾವುದೇ ಇರಲಿ, ಸ್ವೀಟ್ ಇದ್ದರೆ ಇನ್ನೂ ಒಳ್ಳೆಯದು, ತುಪ್ಪ ಅಥವಾ ಬೆಲ್ಲವನ್ನು ಸೇರಿಸಿ ಮಾಡುವಂತಹ ಒಂದು ಅವಲಕ್ಕಿಯ ಒಂದು ನೈವೇದ್ಯವನ್ನು ಮಾಡಿ. ನೀವು ಯಾರ ರಿಲೇಷನ್ಶಿಪ್ ಇರ್ತೀರಾ, ಗಂಡ ಹೆಂಡತಿ ಮನೇಲಿ ಇದ್ದಾರೆ, ನನಗೆ ಸಿಕ್ಕಿದ್ದಾರೆ ಅವರು ಅಂತಂದರೆ ಅವರಿಗೆ ಆ ನೈವೇದ್ಯದ ಒಂದು ಪ್ರಸಾದವನ್ನು
ಸ್ವೀಕಾರ ಮಾಡ್ಲಿಕ್ಕೆ ಕೊಡಲಿ, ಇಲ್ಲ ಅವರೆಲ್ಲೋ ದೂರ ಇದ್ದಾರೆ, ನಾನು ಅವ್ರಿಗೆ ಇದನ್ನು ಕೊಡ್ಲಿಕ್ಕೆ ಆಗಲ್ಲ, ಬಟ್ ನಮ್ಮಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ಚೆನ್ನಾಗಾಗಬೇಕು ಅಂತ ಸಂದರ್ಭದಲ್ಲೂ ಸಹ ಓಕೆ, ನೀವೇ ಆ ಒಂದು ಪ್ರಸಾದವನ್ನು ಸ್ವೀಕರಿಸ್ಬೋದು. ಅವತ್ತಿನ ದಿನ ವಿಶೇಷವಾಗಿ ಇಟ್ಟು ಪೂಜೆ ಮಾಡೋವಂಥದ್ದು. ನಾನು ಹೇಳಿದ್ನಲ್ಲ, ಮುಹೂರ್ತ ಆ ಸಮಯದಲ್ಲಿ ಆದಷ್ಟು ಪೂಜೆ ಏನಾದರೂ ವಿಶೇಷವಾಗಿ ಮಾಡಿ, ನಾನು ಚಿನ್ನ ತಂದಿದ್ದೀನಿ, ಬೆಳ್ಳಿ ತಂದಿದ್ದೀನಿ, ಇಂಥವನ್ನೆಲ್ಲ ನಾವು ಇಟ್ಟು ನಾವು ಹೇಗೆ ಪೂಜೆ ಮಾಡೋದು ಅಥವಾ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಸೇಮ್ 19ನೇ ತಾರೀಕು ಭಾನುವಾರ 10:41ರಿಂದ 12:21ವರೆಗೂ ನೀವು ಖರೀದಿ ಮಾಡುವಂತಹ ಸಮಯನೂ ಅದೇ, ಪೂಜೆ ಮಾಡುವಂತಹ ಸಮಯವೂ ಅದೇ. ನಾನು ಯಾವ ಟೈಮ್ ಅಂಗಡಿಗೆ ಹೋದರೆ, ಯಾಕಂದರೆ ಆ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಸೊ ಹಾಗಾಗಿ ಇನ್ನು ಮುಂಚಿತವಾಗಿ ನೀವು ತರಬಹುದು, ಪೂಜೆಯನ್ನು ಸಹ ಆ ಸಮಯದಲ್ಲಿ ಮಾಡಬಹುದು. ಮಕ್ಕಳಿಗೆ, ಓದ್ತಾ ಇರೋಂಥ ಮಕ್ಕಳಿಗೆ ಯಾವ ರೀತಿ ಅಕ್ಷಯವಾಗಬೇಕು ಅಲ್ವಾ, ಜ್ಞಾನವೂ ಅಕ್ಷಯ ಆಗಬೇಕು, ನಾಲೆಡ್ಜ್ ಬರಬೇಕು, ಹೆಚ್ಚಾಗಿ ಮೆಮೊರಿ ಪವರ್ ಬರಬೇಕು, ಹೇಳ್ತಾ ಇರೋಂತಹ ವಿದ್ಯೆಯು ಅವರ ಇದಕ್ಕೆ ಮೈಂಡ್ಗೆ ಹೋಗಬೇಕು ಅಲ್ವಾ, ಮನಸ್ಸಿಗೆ ಹೋಗಬೇಕು, ಕಾನ್ಸಂಟ್ರೇಷನ್ ಬರಬೇಕು, ಮತ್ತು ನೆನಪಾಗಿ ಮೆಮೊರಿ ಬಂದು ಅದನ್ನು ಅವರು ಎಕ್ಸಾಮಲ್ಲಿ ಬರೆದು ಪಾಸ್ ಆಗಬೇಕು. ಈ ಒಂದು ಅಕ್ಷಯವನ್ನು ನಾವು ಎಲ್ಲ ತಂದೆ ತಾಯಿ ಅಲ್ವಾ ಕೇಳೋದು, ನನ್ನ ಮಗ ಚೆನ್ನಾಗಿ ಓದಲಿ, ನನ್ನ ಮಗು ಚೆನ್ನಾಗಿ ಓದಲಿ, ಪಾಸ್ ಆಗಲಿ, ಒಳ್ಳೆ ರೀತಿಯ ಒಂದು ಹೆಚ್ಚಾಗಿರೋಂಥ ಜ್ಞಾನವನ್ನು ಸಿಗಲಿ ಮಗುವಿಗೆ ಅಂತ ಹೇಳಿ ಆ ಒಂದು ವಿಶೇಷತೆಗೆ ಸರಸ್ವತಿಯ ವಿಗ್ರಹವಿದ್ದು ನಿಮ್ಮ ಮನೆಯಲ್ಲಿ ಅಥವಾ ಸರಸ್ವತಿಯ ಫೋಟೋವಿತ್ತು ಅಂತಂದರೂ ಸಹ ನಾ ಹೇಳ್ದಂಗೆ ಆ ನೈವೇದ್ಯವನ್ನು ಬಳಸ್ಕೊಳ್ಳಿ. ವಿಶೇಷವಾಗಿ ಅವಲಕ್ಕಿಯ ನೈವೇದ್ಯವನ್ನು ಮಾಡಿ, ಸೊ ಅದನ್ನು ಸಹ ಸರಸ್ವತಿಯ ಮುಂದೆ ಇಟ್ಟು ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ಬೈ ಚಾನ್ಸ್ ಸರಸ್ವತಿ ಇಲ್ಲ ಅಂದರೂ ಸಹ ನೀವು ಹಯಗ್ರೀವನ ಫೋಟೋವಿದ್ದು ಅಥವಾ ಹಯಗ್ರೀವನ ಒಂದು ವಿಗ್ರಹವಿದ್ದರೂ ಸಹ ಆ ನೈವೇದ್ಯವನ್ನು ಇಟ್ಟು ಮಗುವಿನ ಕೈಯಲ್ಲಿ ಈ ಒಂದು ಮಂತ್ರವನ್ನು ನಾ ಈಗ ಹೇಳಿದ್ನಲ್ಲ, ಆ ಮಂತ್ರ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಸಿಗುತ್ತೆ, 48 ಸಲ ಮಂತ್ರವನ್ನು ಹೇಳಿಸಿ ಮಗುವಿನ ಕೈಯಲ್ಲಿ ಆ ನೈವೇದ್ಯವನ್ನು ಕೊಡಿ, ಪೂಜೆ ಮಾಡಿ. ನೀವು ಹಿರಿಯರು, ಪೇರೆಂಟ್ಸ್ ಅದೆಲ್ಲ ನಾನು ಬೇರೆ ಯಾವುದು ಷೋಡಶೋಪಚಾರ ಪೂಜೆಗಳ ವಿಚಾರ ಏನೂ ತಿಳಿಸ್ತಿಲ್ಲ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಅನ್ನೋ ಭಾವನೆಗೋಸ್ಕರ ನಾನು ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳಲಿಕ್ಕೆ ಆಗ್ತಿಲ್ಲ. ನಿಮ್ಗೆ ಗೊತ್ತಿರೋದ್ರಿಂದ ಪೂಜೆಯನ್ನೆಲ್ಲ ಮಾಡಿ ನಂತರ ಈ ಒಂದು ಮಂತ್ರವನ್ನು ಮಗುವಿನ ಕೈಯಲ್ಲಿ ಹೇಳಿಸಿ, ಅಕ್ಷಯವಾಗುತ್ತೆ, ಮಗುವಿನ ಒಂದು ಜ್ಞಾನ ವೃದ್ಧಿ ಆಗುತ್ತೆ, ಮಗುವಿನ ಒಂದು ಸ್ವೀಕಾರ ಅಂದರೆ ಅದನ್ನು ಅಟೆನ್ಷನ್ ಮಾಡುವಂಥದ್ದು, ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ಅದು ಹೆಚ್ಚಾಗತ್ತೆ. ಸೊ 4ನೇದು, ನನಗೆ ದುಡ್ಡು ಗೋಲ್ಡ್ ಎಲ್ಲ ಲೋನ್ ಕೊಟ್ಟೋಗಿದೆ, ನಾವೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ, ಇದು ನನ್ನ ಸರಳ ಪರಿಹಾರ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೆ. ಮೇಡಮ್ ನಾನು ಚಿನ್ನ ತೊಗೊಂಡಿದ್ದೀನಿ, ಬಟ್ ನನ್ನ ಚಿನ್ನ ನನ್ನ ಹತ್ರನೇ ಇಲ್ಲ, ಯಾಕೆಂದರೆ ನಾನು ಅದನ್ನು ಗೋಲ್ಡ್ ಲೋನ್ ಅಂಗಡಿಗಳಲ್ಲಿ ಇಟ್ಬಿಟ್ಟಿದ್ದೀನಿ, ಅಥವಾ ಈ ಜ್ಯುವೆಲರಿ ಶಾಪಲ್ಲಿ ನಾನು ಅದನ್ನು ಪ್ಲೆಜ್ ಮಾಡಿಬಿಟ್ಟಿದ್ದೀನಿ, ಇಟ್ಬಿಟ್ಟಿದ್ದೀನಿ, ನನಗದು ವಾಪಸ್ ಬರಬೇಕು. ತುಂಬ ಇಂಪಾರ್ಟೆಂಟ್ ಆಗಿರೋ ದಿನ ಅಕ್ಷಯ ತೃತೀಯ, ಯಾಕೆಂದರೆ ನಾನು ಹೇಳ್ತಿದ್ದೆ ಸೂರ್ಯ ಮತ್ತು ಚಂದ್ರ ಎರಡೂ ಸಹ ಉಚ್ಚವಾಗಿರುವಂಥದ್ದು. ಸೂರ್ಯನು ಮೇಷರಾಶಿಯಲ್ಲಿ ಕಾಣುವಂಥದ್ದು ಉಚ್ಚವಾಗಿರುವಂಥ ಸ್ಥಾನ ಅಂದರೆ ಟಾಪ್ ಎಕ್ಸಲ್ಟೆಡ್ ಅಂತೀವಿ, ಹಾಗೆ ಚಂದ್ರವೂ ಸಹ ಉಚ್ಚವಾಗಿರುವಂಥದ್ದು ವೃಷಭ ರಾಶಿಯಲ್ಲಿ ಎಕ್ಸಲ್ಟೆಡ್, ತುಂಬ ರೇರ್. ಅಕ್ಷಯ ತೃತೀಯದ ದಿನ ಈ ರೀತಿ ಕಾಂಬಿನೇಷನ್ ತುಂಬ ರೇರು. ಮನೆಯಲ್ಲಿ ಈ ಒಂದು ಲಕ್ಷ್ಮಿಯ ವಿಗ್ರಹವನ್ನು, ಈ ಒಂದು ವಿಶೇಷವಾಗಿರುವಂಥ ಲಕ್ಷ್ಮೀ ವಿಗ್ರಹ ನಾನೇನು ಹೇಳ್ತಾ ಇದ್ದೀನಿ, ಇದು ಬಂದು ಮರ್ಕ್ಯೂರಿನಲ್ಲಿ ಮಾಡಿರೋವಂಥದ್ದು. ಮರ್ಕ್ಯೂರಿ ಪರಾಗ ಅಂತ ಹೇಳ್ತಾರೆ ಹಿಂದಿಯಲ್ಲಿ, ಕನ್ನಡದಲ್ಲಿ ಪಾದರಸ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ವಿಶೇಷವಾಗಿರುವಂಥ ಒಂದು ಮಂತ್ರ ತಿಳಿಸ್ಕೊಡ್ತೀನಿ. ಸಿದ್ಧಾರಸಂ ಮಹಾರತ್ನಂ ಸರ್ವವ್ಯಾಧಿ ವಿನಾಶನಂ ಪೂಜಿತಂ ಏನ ಲಕ್ಷ್ಮಿ ತಸ್ಯೈ ದಾಸಿ ಭವಿಷ್ಯತೆ. ಅಂದರೆ ಈ ಸಿದ್ಧರಸ ಅಂದರೆ ಈ ಒಂದು ರಸದಲ್ಲಿ ಮಾಡಿರುವಂಥ ವಿಗ್ರಹ. ಮರ್ಕ್ಯೂರಿ ಈಸ್ ಮೇಡ್ ಆಫ್ ಒನ್ ಆಫ್ ದ ಕೆಮಿಕಲ್ಸ್ ಅಲ್ವಾ. ಸೊ ಈ ಒಂದು ಕೆಮಿಕಲಲ್ಲಿರುವಂತಹ, ಈ ಒಂದು ಫಾರ್ಮಲ್ಲಿರುವಂತಹ ಒಂದು ಲಕ್ಷ್ಮಿಯನ್ನು ನೀವು ಯಾವಾಗ ಪೂಜಿಸ್ತೀರಾ, ಯಾವಾಗ ಅಭಿಷೇಕದ ನೀರನ್ನು ನೀವು ಸೇವಿಸ್ತೀರಾ, ಪ್ರತಿಯೊಂದು ಸಕಲ ವ್ಯಾಧಿ, ಸರ್ವ ವ್ಯಾಧಿ ಅಂದರೆ ಹೆಲ್ತ್ಗೆ ಸಂಬಂಧಪಟ್ಟಿರುವಂತಹ, ಇದು ಒಂದು ರೀತಿಯಾದ ಒಂದು ಪಾಯ್ಸನಸ್, ನಿಮಗೆಲ್ಲ ಗೊತ್ತಿರಬೇಕು. ವಿಷಗಳಿದೆ ಅಂದರೆ ವಿಷಗಳು ಅಂದರೆ ಅದು ಹೆಲ್ತ್ಗೆ, ಕೆಲವೊಂದು ವಿಷಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅಂಥ ಒಂದು, ಈಗ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅಂದರೆ ಕೊಲೆಸ್ಟ್ರಾಲ್ ಖಂಡಿತ ಒಳ್ಳೆಯದಲ್ಲ, ಅದರಲ್ಲೂ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಹೇಳೋವಂಥದ್ದು. ಅದೇ ರೀತಿಯಲ್ಲಿ ನವಪಾಷಾಣಗಳು ಅಂತ ಹೇಳೋವಂಥದ್ದು ವಿಷಗಳು ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆವಾಗಿರುವಂಥದ್ದಂತೆ. ನಮ್ಮ ಒಂದು ಆಯುರ್ವೇದಿಕ್ ಶಾಸ್ತ್ರಗಳಲ್ಲಿ ದೇಹದ ವಾತ, ಪಿತ್ತ, ಕಫ ಈ ಒಂದು 3 ಪ್ರವೃತ್ತಿಗಳನ್ನ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ನವಪಾಷಾಣಗಳು ಇಂಪಾರ್ಟೆಂಟ್. ಅದರಲ್ಲಿ ಇದು ಒಂದು ಮರ್ಕ್ಯೂರಿಯ ಒಂದು ಪಾಷಾಣ. ಇದನ್ನು ಅಭಿಷೇಕ ಮಾಡುವಂಥದ್ದು, ನೀರಿನಲ್ಲಿ ಅಭಿಷೇಕ ಮಾಡುವಂಥದ್ದು. ಈ ಫಾರ್ಮ್ ಆಫ್ ಲಕ್ಷ್ಮಿಯನ್ನು ನೀವು ಪೂಜೆ ಮಾಡುವಾಗ ಮಾಡ್ತಾ ಇರುವಂಥವ್ರು ಇದ್ದರೆ, ಅಥವಾ ಮಾಡ್ತಿದ್ದೀರಾ ಅಂತಂದರೆ, ಅಥವಾ ನೀವು ಮಾಡ್ತಾನೆ ಇಲ್ಲ ಮೇಡಮ್ ನಾನು ಈಗಿಂದ ಪ್ರಾರಂಭ ಮಾಡ್ಬೋದಾ, ಖಂಡಿತ ಇನ್ನೂ ಸಮಯವಿದೆ, ಖರೀದಿ ಮಾಡ್ಕೊಳ್ಳಿ, ಅದನ್ನು ತಂದಿಟ್ಕೊಳ್ಳಿ. ಅವತ್ತಿನ ದಿನ ಅಕ್ಷಯ ತೃತೀಯ ದಿನ ಅದಕ್ಕೆ ಪ್ರಥಮ ಪೂಜೆಯಿಂದ ನೀವು ಪ್ರಾರಂಭ ಮಾಡಿ. ಪ್ರತಿಯೊಂದು ಲಕ್ಷ್ಮಿಯೂ ಸಹ ನಿಮ್ಮ ಮನೆಯಲ್ಲಿ ದಾಸಿಯಾಗಿ ಬಂದು ಇರೋವಂತಹದ್ದು ಈ ಒಂದು ಮಂತ್ರದಲ್ಲಿ ನಾವು ಕಾಣ್ತೀವಿ. ಸೊ ಹಾಗಾಗಿ ತುಂಬ ವಿಶೇಷವಾಗಿರೋಂಥ ಆ ಒಂದು ವಿಗ್ರಹಕ್ಕೆ ಶ್ರೀಗಂಧವನ್ನು ಹಚ್ಚಿ ಕೆಂಪು ಹೂಗಳಿಂದ ಅಲಂಕಾರ ಮಾಡಿ, ಮತ್ತು ನಾನು ಹೇಳ್ದಂಗೆ ಈ ಒಂದು ಮಂತ್ರವನ್ನು ಸಹ ನೀವು ಹೇಳುವಂಥದ್ದು. ಕೆಂಪು ಬಟ್ಟೆಗೆ ಒಂದು ಕಾಯಿನ್ನು,
ಅದ್ರ ಜೊತೆಗೆ 5 ಕವಡೆ, 5 ಗೋಮತಿ ಚಕ್ರ, 5 ಕಮಲದ ಬೀಜಗಳನ್ನೆಲ್ಲ ಹಾಕಿ ಕಟ್ಟಿಟ್ಟು ಆ ಒಂದು ಲಕ್ಷ್ಮಿಯ ಅಷ್ಟಕಂ ಹೇಳೋವಂಥದ್ದು ಅಥವಾ ಲಕ್ಷ್ಮಿಯ ಮಂತ್ರಗಳನ್ನು ಅಥವಾ ಕುಬೇರನ ಮಂತ್ರಗಳನ್ನು ಯಾವುದಾದ್ರೂ ನಿಮಗೆ ಗೊತ್ತಿದ್ದಲ್ಲಿ ಅದನ್ನೇ ಹೇಳ್ಕೊಳ್ಳಿ. ಇಲ್ಲಾಂದರೆ ನಿಮಗೆಲ್ಲ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ. ಮಹಾಲಕ್ಷ್ಮಿ ಅಷ್ಟಕಂ ಅಂತ ಹೇಳಿ ಪ್ರಾರಂಭ ಮಾಡ್ಕೊಳ್ಳಿ. ಅದೂ ಸಹ 21 ಡೇಸ್ ಪೂಜೆ ಮಾಡಿ ನಂತರ ಅದನ್ನು ನೀವು ಆಲ್ರೆಡಿ ನೀವು ಮರ್ಕ್ಯೂರಿ ಪರಾದ ಒಂದು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿರ್ತೀರ. ಆ ಒಂದು ಪೋರ್ಟಲ್ಲಿ ಏನು ಕಟ್ಟಿರ್ತೀರ ನೀವು, ಈ ಒಂದು ಕಾಯಿನು, ಕವಡೆ ಮತ್ತು ಗೋಮತಿ ಚಕ್ರ, ನೀವು ಇಟ್ಟಂತಹ ಚಿನ್ನ ಎಲ್ಲಿ ನೀವು ಬೀರುವಲ್ಲಿ ಇಟ್ಟಿರ್ತೀರ, ಹೋಗಿರುತ್ತಲ್ಲ ಚಿನ್ನ, ಅಂದರೆ ನಿಮ್ಮ ಮನೇಲಿ ಇರಲ್ಲ ಅಲ್ಲ, ಆ ಜಾಗದಲ್ಲಿ ನೀವು ಅದನ್ನು ಇಡಿ, ಆಟೋಮೆಟಿಕ್ಲಿ ನಿಮ್ಗೆ ಅದು ತಂದು ವಾಪಸ್ ಕೊಡುತ್ತೆ. ಲಕ್ಷ್ಮಿಯೂ ಸಹ ದಾಸಿಯಾಗಿರುವಂಥದ್ದಂತೆ ಈ ಒಂದು ಒಂದು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ತುಂಬ ವಿಶೇಷವಾಗಿರುವಂಥದ್ದು. ನಾನು ಹೇಳ್ದಂಗೆ ಈ ಒಂದು ಅಕ್ಷಯ ತೃತೀಯದಿಂದ ಪ್ರಾರಂಭ ಮಾಡಿ ತುಂಬಾ ಎನರ್ಜೆಟಿಕ್ ಆಗಿರುತ್ತೆ, ಪವರ್ಫುಲ್ ಆಗಿರುತ್ತೆ. ಸ್ವರ್ಣ ಆಕರ್ಷಣ ಭೈರವ ತುಂಬ ಜನಕ್ಕೆ ಈ ಒಂದು ವಿಶೇಷವಾಗಿರೋ 5ನೇ ಪರಿಹಾರ ನಿಮಗೆ ಗೊತ್ತಿಲ್ಲ. ತುಂಬ ಈಸಿ ಇರುವಂಥದ್ದು ಸ್ವರ್ಣ ಆಕರ್ಷಣ ಭೈರವ ಅಂತ ಹೇಳಿ. ಭೈರವನಲ್ಲೂ ಈ ಒಂದು ವಿಶೇಷವಾಗಿರುವಂತಹ ರೂಪ ಇದೆ ಅಂತ ಎಲ್ರಿಗೂ ತುಂಬ ಆಶ್ಚರ್ಯ ಆಗುತ್ತೆ. ದ ಗಾಡ್ ಒನ್ ಹೂ ಅಟ್ರಾಕ್ಟ್ಸ್ ಗೋಲ್ಡ್ ಅಂತೆ. ಈ ಒಂದು ಭೈರವನ್ಗೆ ಕೊಟ್ಟಿರೋಂತಹ ಒಂದು ವಿಶೇಷವಾಗಿರೋಂಥದ್ದು ಆ ದೇವರು ಗೋಲ್ಡನ್ನು ಅಟ್ರಾಕ್ಟ್ ಮಾಡೋವಂಥವ್ರು. ಯಾರಿಗೆ ಬೇಡ ಹೇಳಿ ಗೋಲ್ಡು, ಎಲ್ರಿಗೂ ಬೇಕು. ಅದರಲ್ಲೂ ಗೋಲ್ಡ್ ಇದ್ದು ಕಳ್ಕೊಂಡಿರ್ತಾರಲ್ಲೋ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಹೇಳಿ. ಸೊ ಇಷ್ಟು ಇದೆ ಮೇಡಮ್, ಎಲ್ಲ ಬ್ಯಾಂಕಲ್ಲಿದೆ ಅಥವಾ ಎಲ್ಲ ಗೋಲ್ಡ್ ಲೋನ್ ಕೊಟ್ಟೋಗಿದೆ, ನಾನು ಅದು ವಾಪಸ್ ಅಟ್ರಾಕ್ಟ್ ಮಾಡಬೇಕು, ಇಲ್ಲ ನನ್ನ ಹತ್ರ ಅನುಕೂಲನೇ ಇಲ್ಲ, ನಾನು ಗೋಲ್ಡ್ ತೊಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಎಷ್ಟು ಕಷ್ಟಪಟ್ರು ಅದಕ್ಕೆ ಅಂತ ಸೇವ್ ಮಾಡ್ತೀನಿ ಬಟ್ ತೊಗೊಳಕ್ಕಾಗಲ್ಲ, ತಂದ್ರೂ ನಮ್ಮ ಮನೇಲಿ ಅದು ಉಳಿತಿಲ್ಲ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯ ಸೌತ್ ವೆಸ್ಟ್ ಕಾರ್ನರ್, ಕುಬೇರ ಮೂಲೆ ಅಂತ ಹೇಳ್ತೀವಿ, ಸೌತ್ ವೆಸ್ಟ್ ಕಾರ್ನರ್, ಅಲ್ಲಿ ನೀವು ಸ್ವರ್ಣ ಆಕರ್ಷಣ ಭೈರವ ಅನ್ನುವಂಥ ಒಂದು ಫೋಟೋ ನಿಮ್ಗೆ ಈಗೆಲ್ಲ ತುಂಬ ಸಿಗುತ್ತೆ, ಗೂಗಲ್ ಸರ್ಚ್ ಮಾಡಿದ್ರು ಸಿಗುತ್ತೆ ನಿಮಗೆ ಸ್ವರ್ಣ ಆಕರ್ಷಣ ಭೈರವ ಫೋಟೋ. ಇದನ್ನು ನೀವು ಮೊದಲು ಅಕ್ಷಯ ತೃತೀಯ ದಿನ ನಿಮ್ಮ ದೇವರ ಮನೇಲಿ ಇಟ್ಟು ಪೂಜೆ ಮಾಡಿ 21 ದಿನ ಓಂ ಶ್ರೀಂ ಸ್ವರ್ಣ ಆಕರ್ಷಣ ಭೈರವಾಯ ನಮಃ ಈ ಒಂದು ಮಂತ್ರವನ್ನು ಹೇಳ್ತಾ, ಮಂತ್ರನ 108 ಟೈಮ್ಸ್ ಹೇಳಬೇಕು. ಪೂಜೆನ 21 ಡೇಸ್ ಮಾಡಬೇಕು. ನಂತರ ನೀವು ಅದನ್ನು ಸೌತ್ ವೆಸ್ಟ್ ಕಾರ್ನರ್ಗೆ ಆ ಒಂದು ಫೋಟೋವನ್ನು ಹಾಕಬೇಕು. 5 ವಿಶೇಷವಾಗಿರೋಂತಹ ಡಿಫ್ರೆಂಟ್ ಪ್ರಾಬ್ಲಮ್ಸ್ಗೆ ನಾನು ನಿಮಗೆ ಸೊಲ್ಯೂಷನ್ಸ್ನ ಕೊಟ್ಟಿದ್ದೀನಿ. ನಿಮ್ಮ ಲೈಫಲ್ಲೂ ಸಹ ಅಕ್ಷಯವಾಗಲಿ ಆ ಒಂದು ಅಕ್ಷಯ ತೃತೀಯ ದಿನ ಪ್ರತಿಯೊಂದು ನೀವೇನು ಅಂದ್ಕೊಳ್ತಾ ಇದ್ದೀರಾ, ಏನು ಸಮಸ್ಯೆ ಆಗ್ತಿದೆ, ಇದು ಬಿಟ್ಟು ನನಗೇನಾದ್ರು ಬೇರೆ ಸಮಸ್ಯೆ ಇದೆ ಮೇಡಮ್, ನೀವು ಕನ್ಸಲ್ಟೇಷನ್ ಮೂಲಕ ಅದಕ್ಕೆ ಪರಿಹಾರಗಳನ್ನ ತೊಗೊಳ್ಬಹುದು. ಇಲ್ಲ ನಿಮಗೇನಾದ್ರು ಒಳ್ಳೆ ಅದರಿಂದ ಈ ಪರಿಹಾರಗಳಿಂದ ನಿಮಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ, ಚೆನ್ನಾಗಿದೆ ಮೇಡಮ್, ಇದರಿಂದ ನನಗೆ ಹೆಲ್ಪ್ ಆಯಿತು ತುಂಬಾ, ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ನೊಬ್ರಿಗೂ ಸಹ ನಿಮ್ಮ ಒಂದು ಕಮೆಂಟ್ಸ್ ಖಂಡಿತ ಹೆಲ್ಪ್ ಆಗುತ್ತೆ. ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಅಲ್ವಾ, ನಾನು ಹೆಂಗೆ ಮಾಡಲಿ ಗೊತ್ತಿಲ್ಲ ಅಥವಾ ಏನು ಮಾಡಲಿ ಗೊತ್ತಿಲ್ಲ ಅಂಥವ್ರಿಗೂ ಸಹ ನಿಮ್ಮ ಒಂದು ಗೈಡೆನ್ಸ್ ಆಗುತ್ತೆ, ನಿಮ್ಮ ಒಂದು ಕಮೆಂಟ್ಸ್ ಅವ್ರಿಗೆ ಒಂದು ಗೈಡೆನ್ಸ್ ಆಗುತ್ತೆ. ಸೊ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಕ್ಷಯ ತೃತೀಯದ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತಲೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.